ನಾ ಇನ್ನೊಂದು ಮಾತು ಹೇಳಿದೆ, ಪಾಪ ಕರ್ಮಗಳಿಂದ ಯಾರು ದೂರ ಇರ್ತಾರೋ ಅವರು ಹಿಂದೂಗಳು ಅಂತ. ಶರಣರೆಲ್ಲ ಆಕಳ ಸಾಕಿದವರಿದ್ದರು, ಶರಣರೆಲ್ಲ ಪಾಪ ಕರ್ಮಗಳಿಂದ ದೂರಿದ್ದವರು ಇದ್ದರು ಅನ್ನೋದಕ್ಕೆ. ಮತ್ತು ಬಸವಣ್ಣವ್ರು ಇದನ್ನು ಒಪ್ಕೊಂಡಿದ್ರೋ ಇಲ್ಲೋ, ಬಸವಣ್ಣವ್ರಿಗೆ ನಾವು ಹಿಂದೂ ಅನ್ಬೇಕಾತಂತಂದ್ರೆ ಈ ಡೆಫಿನಿಷನ್ದಾಗ ಕುಂದಿರ್ಬೇಕಲ್ಲ. ಬಸವಣ್ಣವ್ರು ಹಿಂದೂಗಳ ಪಾಪ ಕರ್ಮಗಳಿಂದ ಬಸವಣ್ಣವರ ಉಪದೇಶ ಮಾಡಿದ್ದು ಯಾವ್ಯಾವ ಪಾಪ ಕರ್ಮಗಳು? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ ಅಂತ ಹೇಳಿದರು. ಅಂದಾಗ ಬಸವಣ್ಣವರು ಪಾಪ ಕರ್ಮಗಳಿಂದ ನಮಗೆ ದೂರಿರುವಂಥ ಉಪದೇಶ ಮಾಡ್ಯಾರ ಅಂದ್ರೆ ಇದರ ಅರ್ಥ ಬಸವಣ್ಣವ್ರಿಗೆ ಪಾಪ ಕರ್ಮಗಳು ಸಮ್ಮತ ಇರಲಿಲ್ಲ. ಆದ್ದರಿಂದ ಬಸವಣ್ಣವರು ಹಿಂದೂಗಳಾಗಿದ್ದರು. ಆದ್ದರಿಂದ ಇದು ಬಸವಾದಿ ಪ್ರಮಥರ ಬೃಹತ್ ಹಿಂದೂ ಸಮಾವೇಶ ಅಂತ ಕರೆದದ್ದು. ಆಮೇಲೆ ಇಲ್ಲಿ ಕೆಲವು ಜನ ಅಬ್ಜೆಕ್ಷನ್ ಮಾಡಿದ್ರಂತ ಮಾನ್ಯ. ನಾ ಬಹಳ ಅಂಥವ್ರ ಬಗ್ಗೆ ಲಕ್ಷ್ಯ ಕೊಡೋದಿಲ್ಲ. ಆನೆ ಬೀದಿಯಲ್ಲಿ ಬರಲು ಶ್ವಾನತ ಬೊಗಳುವುದು, ಶ್ವಾನದಂತ ಆನೆ ಬೊಗಳಿದರೆ ಆನೆಯ ಮಾನವೇ ಹಾನಿ ಸರ್ವಜ್ಞ. ಒಂದು ಊರಾಗ ಹೊಂಟಿತ್ತಂತ ಆನೆ, ಇವು ನಾಯಿ ಬೊಗಳಕತ್ತಿದ್ವು ಅಂತ. ಈ ಓಣ್ಯಾಗ ಒಂದು, ಆ ಓಣ್ಯಾಗ ಒಂದು, ಅಲ್ಲೊಂದು ಬೊಗಳ್ಕೊತ ಬಂದು ಇವನ್ನೆಲ್ಲರನ್ನೂ ಗಪ್ಪ ಮಾಡಿ ಹೊಕ್ಕಿನಂತಂತ ಆನೆ. ಇದಕ್ಕೆ ಒಂದು ಕಲ್ಲು ಹೋಗೋದು, ಇದನ್ನು ಗಪ್ ಮಾಡೋದ್ರಾಗ ಆಚೆ ಕಡೆ ಒಂದು ಬೊಗಳ್ತಿತ್ತು, ಅದಕ್ಕೆ ಕಲ್ಲು ಹೋಗಿದ್ರಾಗ ಆಚೆ ಕಡೆ ಒಂದು ಬೊಗಳ್ತಿತ್ತು. ಆನೆ 15 ದಿವಸ ಅಲ್ಲೇ ನಿಂತದು, ಮುಂದೆ ಹೋಗಲಿಲ್ಲ ಮುಂದಿನ ಊರಿಗೆ. ಯಾಕಂದ್ರೆ ಇವೆಲ್ಲಕ್ಕವ್ರು ಬಾಯಿ ಬಂದ್ ಮಾಡೋದ್ರಾಗ ಆನೆ ಅಲ್ಲೇ ನಿಂತ ಬಿಡ್ತು. ಇದು ಯೋಗ್ಯ ಅನ್ನಿಸ್ತೈತೆ ನಿಮ್ಗೆ? ಇಂಥವು ಭಾಳ ಬೊಗಳ್ತಿರ್ತಾವೆ, ಅವ್ರನ್ನ ಬಾಯಿ ಬಂದ್ ಮಾಡೋಕೆ ಹೋಗಬಾರ್ದು. ಅವ್ರಿಗೆ ದೇವ್ರು ಇನ್ನಷ್ಟು ಬುದ್ಧಿ ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಇನ್ನಷ್ಟು ಶಕ್ತಿ ಕೊಡು ದೇವರ, ಇನ್ನಷ್ಟು ಜೋರಾಗಿ ಬೊಗಳಲಿ ಅಂತ ಅನ್ಬೇಕಾ ಹೊರತು ಅವ್ರ ಬಾಯಿ ಬಂದ್ ಮಾಡೋಕೆ ಹೋಗ್ಬಾರ್ದು. ಯಾಕಂದ್ರೆ ನಮ್ಮ ದೇಶದ ಪದ್ಧತಿ ಐತದ. ನಿಮ್ಗೊಂದು ಉದಾಹರಣೆ ಹೇಳ್ತೇನೆ, ಭಾಳ ಚಂದ ಅಂದು ಹಿಡಿಸ್ತೈತೆ ನೋಡ್ರಿ. ನೀವು ನಮ್ಮ ಧರ್ಮದ್ದು ಹೆಂಗಾಗೈತೆ ಹೇಳಿ ನಿಮ್ಗೆ. ಒಂದು ಊರಾಗ ಒಂದು ಕತ್ತಿ ಒಂದು ನಾಯಿ ಇದ್ದು ಅಂತ. ಅವು ಎರಡು ಕೂಡಿ ಏನು ಮಾಡಿದ್ವು ಅಂತ, ನಾ ರಾಜ ಆಗೋದು ನೀ ರಾಜ ಆಗೋದು ಅಂತ ಕಾಂಪಿಟೇಷನ್ ಮಾಡಕತ್ತಿದ್ವು ಅಂತ. ಕಾಂಪಿಟೇಷನ್ ಮಾಡೋದು ಏನು ಕಾಂಪಿಟೇಷನ್ನು? ಇಲ್ಲಿಂದ 6-7 ಕಿಲೋಮೀಟ್ರದಾಗ ಆಚೆ ಕಡೆ ಒಂದು ಗುಡ್ಡ ಐತಿ. ಆ ಗುಡ್ಡದ ತುದಿ ಮ್ಯಾಗ ಒಂದು ಗುಡಿ ಐತಿ. ಆ ಗುಡಿ ಮುಂದೆ ಒಂದು ಕಟ್ಟೆ ಐತಿ. ಯಾರು ಮೊದಲು ಹೋಗಿ ಆ ಕಟ್ಟೆ ಮ್ಯಾಗ ಕುಂದಿರ್ತಾರೆ ಅವನ ರಾಜ. ಮತ್ತು ಎಷ್ಟು ದಿವಸ ಟೈಮ್ ಹೋಗ್ಲಕ್ಕ ಅಂತ ಕತ್ತಿನ ಕೇಳಿತು ನಾಯಿ. ಕತ್ತಂತೂ 7 ದಿನದಾಗ ಹೋಗಿ ಮುಟ್ಟೋದು. 7 ದಿನಕ್ಕೆ 7 ಕಿಲೋಮೀಟ್ರ್. ತಲೆಗಿಲಿ ಕೆಟ್ಟೈತ ನೀನು, ಒಂದೇ ದಿನದ ಕೆಲಸ ಇದು ಅಂತಂತ ನಾಯಿ. ಕತ್ತಂತ ಹಂಗಿಲ್ಲ ಅದು. ನೀವು ಒಂದೇ ದಿವಸದಾಗಾರ ಹೋಗು ಎಂದರ ಹೋಗೊಟ್ಟು 7 ದಿವಸ ಆರಾಮಾಗಿ ಹೋಗೋದು ಅಂತಂತ ಅಂದು ಕೂಡಲೇ 2 ಕೂಡಿ ಹೊಂಟೋರಪ್ಪ. ಮರುದಿವ್ಸ ಮುಂಜಾನೆ ಹೊಂಟು ಕೂಡಲೇ ಕತ್ತಿ ಮತ್ತು ಒಂದು ಕಂಡೀಷನ್ ಇತ್ತು. ದಾರ್ಯಾಗ 3 ಊರುಗಳಿದ್ದು 7 ಕಿಲೋಮೀಟ್ರದಾಗ. ಊರಾಗ ನಡು ಊರಾಗ ಹಾದು ಹೋಗ್ಬೇಕಂತ ಕಂಡೀಷನ್ ಇತ್ತು. ಊರು ದಂಡಿಗೆ ಹಾದು ಹೋಗಬಾರ್ದು, ಊರಾಗ ಹಾದ ಹೋಗ್ಬೇಕಂತ ಕಂಡೀಷನ್ ಇತ್ತು. ಕತ್ತಿ ಊರಾಗ ಹಾದು ಹೊಂಟಿತು, ಸೀದಾ ಹೋತು, ಯಾರೂ ಕೇಳಲಿಲ್ಲ ಅದನ್ನು. ನಾಯಿ ಊರಾಗ ಬಂದು ಕೂಡಲೇ ನಾಯಿ ಜಾತಿ ಒಂದು 10 ಬಂದೂರಪ್ಪ. ನಿಮ್ಗೆ ಗೊತ್ತಾಯ್ತಲ್ಲ, ಪರವೂರ್ದೊಂದು ನಾಯಿ ಬಂತು ಅಂತಂದ್ರೆ ಊರಾನ ನಾಯಿಗಳೆಲ್ಲ ಗೋಳೆ ಹಾಕು. ಗೋಳೆ ಆದವು ಅಂದ್ರೆ ಅದನ್ನ ಒಟ್ಟ ಬಿಡೋದಿಲ್ಲ ಮುಂದಕ್ಕೆ. ಏನಾರ ಹವಣಿಸಿ ಆ ಕಡೆ ಈ ಕಡೆ ಏನಾರ ಯುಕ್ತಿ ಪ್ರಯುಕ್ತ ಮಾಡಿ ಅಚ್ಚಿ ಓಣ್ಯಾಗ ಹೋಗೈತೆ ಅನ್ನೋದ್ರಾಗ ಅಚ್ಚಿ ಓಣ್ಯಾನು 4 ಯಾವಂದ್ರೆ ಇದ್ರ ಜಾತಿವಾವು. ಅವೇನು ಬೇರೆ ಜಾತಿ ನಾಯಿಗಳು, ಇದೇ ಜಾತಿ ನಾಯಿಗಳು ಅವು. 7 ದಿವಸ ಹತ್ತು ನಾಯಿಗೆ ಹೋಗಿ ಗುಡ್ಡ ಹತ್ತಿ ಮುಟ್ಬೇಕಾದ್ರೆ ನಾಯಿ ಅಂತಿತ್ತು ಕತ್ತಿಗೆ 7 ದಿವಸ ಯಾಕೆ ಬೇಕು ಅಂತ. ಕತ್ತಿ ಆರಾಮಾಗಿ ಕಟ್ಟಿ ಮ್ಯಾಗ ಕುತ್ಕೊಂಡು ನಿದ್ದೆ ಮಾಡಕತ್ತಿತ್ತದು. ನೀ ಯಾವಾಗ ಬಂದಿ ಅಂತ ಕೇಳಿತು ನಾಯಿ. ಅದಕ್ಕೆ ನಾ ಅವತ್ತ ಸಂಜೆಗೆ ಬಂದೆ ಅಂತ ಹೇಳ್ತದೆ. ಮತ್ತು ನಿಮ್ಮ ಜಾತಿಯು ಯಾವ ದಾರ್ಯಾಗ ಅಡ್ಡಗಟ್ಲಿಲ್ಲ ನಿನಗೆ ಅಂತ ಕೇಳ್ತು. ನಮ್ಮೂರು ರಗಡದ ಊರಾಗ ಒಂದು ಅಡ್ಡಗಟ್ಲಿಲ್ಲ, ನಮ್ಮ ಹುಷಾರದ ಒಂದು. ನೀವು ಭಾಳ ಹುಷಾರು ಮಂದಿಲ್ಲ, ಅದಕ್ಕೆ ನಿಮ್ಮನ್ನು ಅಡ್ಡಗಟ್ತಾವು ಅಂತ. ಇದರ ಅರ್ಥ ತಿಳಿತಾನೆ ನಿಮ್ಗೆ? ಕತ್ತಿ ಹೋಗೋದು ಭಾಳ ಸುಲಭ, ನಾಯಿ ಹೋಗೋದು ಭಾಳ ಕಷ್ಟ ಐತಿ. ಯಾಕಂದ್ರೆ ಇವು ಶಾಣ್ಯವಲ್ಲ. ಕಮ್ಯುನಿಸ್ಟ್ ನಾಯಿಗಳದಾವು, ಮತ್ತು ಯಾವ ನಾಯಿಗಳದಾವು.
ಇವು ನಮ್ಗೆ ಬಂದು ನಿಂದಿರ್ತಾವ್ರಿ ದಾರ್ಯಾಗ. ಹಿಂಗಾಗಿ ಹೋಗೋದು ಭಾಳ ಸುಲಭ ಇಲ್ಲಿದು. ಆಮ್ಯಾಗ ಅವಕ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೋಬಾರ್ದು. ಅವಕ್ಕೆ ಒಂದು ಹೇಳ್ತೀನಿ, ಸೈದ್ಧಾಂತಿಕವಾಗಿ ಮಾತಾಡೋ ಕೆಪಾಸಿಟಿ ಇಲ್ಲ. ಸಿದ್ಧಾಂತದ ಮೇಲೆ ಯಾವಾಗಲೂ ಮಾತಾಡ್ಬೇಕು. ಅವು ವೈಯಕ್ತಿಕ ಸ್ತರಕ್ಕೆ ಹೋಗಿಬಿಡ್ತಾವೆ. ಏನೇನೇನೇನೇನೇನು ಇದನ್ನು ಮಾತಾಡಿದ್ರೆ ಆ ಕಡೆ ಜಿಗಿದಿರ್ತಾವೆ. ಇನ್ನು ಕೆಲವೊಬ್ಬರು ಈ ಮಾತಾಡೋದನ್ನು ಇವು ಫೇಸ್ಬುಕ್ಕು ವಾಟ್ಸಪ್ಪು ವ್ಯವಸಾಯ ಮಾಡ್ಕೊಂಡಾರ ಅವರು. ಅವು ಇನ್ನು ಕೆಲವು ಮಂದಿ ಕಾಡು ಸಿದ್ದೇಶ್ವರ ಸ್ವಾಮಿಗಳಿಗೆ ಬೈದ್ರೆ ನಮ್ಮದು ಪ್ರಚಾರ ಭಾಳ ಆಕೈತೆ ಅನ್ನೋ ಹುಚ್ಚನಾಯಿಗಳು ಭಾಳ ಅದಾವೆ. ಏನು ಹೇಳಿ ನಿಮಗೆ ಅಂದ್ರೆ ಕಾಡು ಸಿದ್ದೇಶ್ವರ ಸ್ವಾಮಿಗಳಿಗೆ ಬೈದೇವಂತಂದ್ರೆ ಭಾಳ ಮಂದಿ ನೋಡ್ತಾರೆ ಇದನ್ನಂತ. ಅಂಥ ಹುಚ್ಚ ವ್ಯಾಸ ಅಂಥವಕ್ಕೆ ನಾವು ಭಾಳ, ನಾನಂತರೂ ಎಂದೂ ಮಹತ್ವ ಕೊಟ್ಟಿಲ್ಲ. ಇಂಥವು ಭಾಳ ಅದಾವು. ದಿನ ಹೊತ್ತುಂಟು ಇವಕ್ಕ ಕಲ್ಲು ಹೋಗೋದು ಕೂತ್ರೆ ನನ್ನ ಗುರಿ ಯಾವಾಗ ಮುಟ್ಟೋದು ನಾವು ಹೋಗಿ ಮುಟ್ಬಾರ್ದು. ದೇವರು, ನಾನು ಪ್ರಾರ್ಥನೆ ಮಾಡ್ತೇನೆ, ದೇವರು ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡಲಿ, ಇನ್ನಷ್ಟು ಸಾಮರ್ಥ್ಯ ಕೊಡಲಿ, ಇನ್ನಷ್ಟು ಜೋರಾಗಿ ಒದರಲಿ. ಆಮ್ಯಾಗ ಇನ್ನಷ್ಟು ಊರಿಗೆ ಹೋಗಿ ಮೊನ್ನೆ ಮಾಡಿದ್ವಲ್ಲ, ಇಲ್ಲೇ ಮಾಡಿದ್ರಂತಲ್ಲ, ನಮ್ಮ ಸೂಗುರಾಜ್ ನಂಗೆ ದಿನ ಫೋನ್ ಮಾಡ್ತಿದ್ದ, ಅಪ್ಪರ ಜರ ಪ್ರಾಬ್ಲಮ್ ಮಾಡಕತ್ತಾರ, ಪ್ರಾಬ್ಲಮ್ ಮಾಡಿ. ಏನೂ ಪ್ರಾಬ್ಲಮ್ ಆಗೋದಿಲ್ಲ ರೀ ಅಜ್ಜವ್ರ, ಅವ್ರು ಹಂಗೆ ಮಾಡಿದ್ರಂತ ಇವತ್ತು ಇಷ್ಟು ಮಂದಿ ಕೂಡ್ಯಾರ ಅಂತ ಹೇಳಿದ್ನಿ. ನಾವೇನು ಪ್ರಸಾರ ಮಾಡಬೇಕಾಗಿತ್ತಲ್ಲ ಅವೇ ನಾವುಗಳೇ ಮಾಡಿಬಿಟ್ಟು ಎಲ್ಲ. ಹಿಂಗಾಗಿ ನಮ್ಗೆ ಏನು ಕೆಲಸ ಮಾಡೋಕೆ ಹತ್ತಲಿಲ್ಲ. ಆರಾಮಾಗಿ ಅಜ್ಜವ್ರು ನೀವು ಇನ್ನು ಆರಾಮಾಗಿರ್ರಿ, ಚೆಂದಾಗಿ ಮಕ್ಕೋರು ನೀವು, ನಮ್ಮ ಕಾರ್ಯಕ್ರಮ ಯಶಸ್ವಿ ಆಕೈತೆ ಅಂತ ಹೇಳಿದ್ನಿ. ಯಾಕಂದ್ರೆ ನಮ್ಮ ಕೆಲಸ ಎಲ್ಲ ಅವರೇ ಮಾಡಿಬಿಟ್ರು. ನಾ ಏನೋ ಈಗ ಒಬ್ಬ ಅಧಿಕಾರಿಗಳ ಜೊತೆ ಮಾತಾಡ್ತಿದ್ದೆ. ಅಪ್ಪವ್ರು ಈ ಕಾರ್ಯಕ್ರಮದ ಬಗ್ಗೆ ಮಂದಿಗೆ ಭಾಳ ಇಂಟ್ರೆಸ್ಟ್ ಇರಲಿಲ್ಲ. ಅವ್ರೇನು ಮಾಡಿ ಹೋದ್ರಲ್ಲ ಇರ್ಷಕ್ಕೆ ಬಿತ್ತು ಮಂದಿ ಅಂದರು. ಯುವಕರು ಇಲ್ಲಿ ಇರ್ಷಕ್ಕೆ ಬಿದ್ದರು ಅಂದರು. ಎಷ್ಟು ಇರ್ಷಕ್ಕೆ ಬಿದ್ದರು ಅಂತಂದ್ರೆ ಗಾಡಿ ತೊಗೊಂಡು ತಾವೋ ಬಂದ್ರು. ಆಳಂದಿಯಿಂದ 50 ಗಾಡಿ ಬಂದ, ಜೇವರ್ಗಿಯಿಂದ 30-35 ಗಾಡಿ ಬಂದು, ಚಿತ್ತಾಪುರದಿಂದ 100 ಬಂದು. ನೀವಂತರೂ ಶಾಪೂರು ಅಕ್ಕಪಕ್ಕದವರು ಯಾದಗಿರಿ ಅವ್ರಿಗೆ ನಿಮ್ಗೇನು ಹೇಳೋದು ಬೇಡ. ಆದ್ರೆ ಮತ್ತು ನಾ ಯಾವ್ರವ್ರ ಹೆಸರು ತೊಗೊಂಡಿಲ್ಲ, ಅವ್ರು ಸಿಟಿಗೇರಿರ ಮತ್ತು ನಾ ಏನಿದ್ದು ನೀವು ಹೇಳಬಾರ್ದು ಅಂದಿದ್ದೆ. ಅವ್ರ ಗುರುಗಳು ಬಂದು ಹೇಳಿದ್ರು ಅದನ್ನೊಂದು ಜರ ಹೇಳ್ರಿ ಅವ್ರಿಗೆ ಅಂತ. ಈ ನಾ ಯಾರಿಗೆ ಬಸವ ತಾಲಿಬಾನಿಗಳಂತ ಕರಿತೀನಲ್ಲ ಅವ್ರದ್ದು ಹೇಳಕತ್ತಿದ್ನ. ಅವರು ಹಂಗೆ ಮಾಡ್ತಾರೆ, ತಾಲಿಬಾನಿತನ ಮಾಡ್ತಾರೆ. ಅದಕ್ಕೆ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರು ಅಂತ ನಾನು ಸಾಕಷ್ಟು ಸಾರಿ ಕೈ ಮುಗಿದು ಕೇಳು. ಮತ್ತು ಹಿಂದಗಡೆ ಬಂದು ಭೇಟಿ ಹಾಕಾರ ರಾತ್ರಿ ನನಗೆ ಮಠದಾಗ. ಅಜ್ಜವ್ರ ಇನ್ನು ಮುಂದೆ ಕೈ ಮುಗಿತೀವ್ರಿ, ನಮ್ಮನ್ನ ಅಟ್ಟು ಕೈ ಬಿಟ್ಟು ಬಿಡ್ರಲ್ಲ ಅಂತ. ನಿಮ್ಮನ್ನು ಬಿಡ್ತೀವಿ, ನೀವು ಸರಿತೀರಿ, ಮತ್ತೊಬ್ಬರನ್ನ ಮುಂದಕ್ಕೆ ತರ್ತೀರಿ ನೀವು. ಅದಕ್ಕೆ ನಾ ಇದನ್ನು ಬೇಕು ಕೈ ಬಿಡೋದಿಲ್ಲ. ಇದು ಮುಗಿದು ಕೂಡಲೇ ಈಗ 31ಕ್ಕೆ ಗದಗಿನಾಗ ಐತೆ. ಮುಂದಿನ ತಿಂಗಳು ಮತ್ತೆ ಬಸವ ಕಲ್ಯಾಣದಾಗ ಐತೆ, ಹೌದಲ್ಲ? ನೋಡೋಣ ಬಸವ ಕಲ್ಯಾಣದ ಏನಾದ್ರು ಡೇಟ್ ಗೀಟ್ ಫಿಕ್ಸ್ ಮಾಡ್ತೀವಿ. ಯಾವರು ಬಿಡೋದಿಲ್ಲ ನಾ. ಎಲ್ಲ ಊರವ್ರಿಗೆ ಹೋಗಿ ಕೈ ಮುಗಿದು ಹೇಳವ, ಇವ್ರದಟ್ಟು ಬಂದೋಬಸ್ತ್ ಮಾಡಿರಪ್ಪ, ಇರಲಿಲ್ಲ ಅಂತ ನಮ್ಮ ಧರ್ಮ ಹಾಳು ಮಾಡ್ತಾರೆ. ನಮ್ಮ ಸಮಾಜ ಸಣ್ಣ ಮಂದಿನ ಕರ್ಕೊಂಡು ನಾವು ದೇಶ ಕಟ್ತೀವಿ ರೀ. ಸಮಾಜದ ಕೊನೆಯ ವ್ಯಕ್ತಿ ನಮ್ಮ ಆತ್ಮ ಆಗಿರಬೇಕು. ಆತ್ಮನ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರೇತ್. ನನ್ನ ಆತ್ಮನಿಗೆ ಪ್ರತಿಕೂಲವಾದದ್ದನ್ನು ಯಾರೆದುರಿಗೂ ನಾನು ಆಚರಣೆ ಮಾಡಬಾರ್ದು ಅಂತ ನಮ್ಮ ಧರ್ಮ ನಮಗೆ ಕಲಿಸುತ್ತೆ. ಧರ್ಮ ಯಾವುದು ಅಂದ್ರೆ ಬಿದ್ದವ್ರನ್ನ ಎತ್ತೋದು ಧರ್ಮ, ಮತ್ತೊಬ್ಬರನ್ನ ನುಗ್ಗಿಸೋದು, ಮತ್ತೊಬ್ಬರನ್ನ ಹೀಯಾಳಿಸೋದು ಧರ್ಮ ಆಗೋದಿಲ್ಲ. ಮತ್ತೊಬ್ಬರನ್ನ ಬೈಯೋದೆಂದೂ ಧರ್ಮ ಆಗೋದಿಲ್ಲ. ಮತ್ತೊಬ್ಬರನ್ನ ಕಣ್ಣು ನೀರು ಒರೆಸೋದು ಧರ್ಮ, ಮತ್ತೊಬ್ಬರನ್ನ ಉಪಚಾರ ಮಾಡೋದು ಧರ್ಮ, ಮತ್ತೊಬ್ಬರಿಗೆ ಉಣಿಸೋದು ಧರ್ಮ, ಮತ್ತೊಬ್ಬರಿಗೆ ತಿನ್ನಿಸೋದು ಧರ್ಮ ಮಾಡ್ಬೇಕು. ನಾನು ಯಾವಾಗಲೂ ನಂದು ಹೇಳ್ಕೊಳಂಗಿಲ್ಲ. ಇವು ಯಾವ್ಯಾವ ಏನೇನು ಒದರಾಡ್ತಿರ್ತಾವಲ್ಲ ಅವು ಕಾಡು ಸಿದ್ದೇಶ್ವರ ಸ್ವಾಮಿ ಅಂದ್ರೆ ಯಾರು, ಎಲ್ಲಿ ಅದನ, ಏನು ಮಾಡ್ತಾನೆ, ಇವ್ರು ಮಾರಿ ಮ್ಯಾಗಿನವರ ನೊಣ ಹೇಳಂಗಿಲ್ಲ. ಮಾರಿ ಮ್ಯಾಗ ಕೂತ್ ನೊಣ ಹೊಡ್ಕೊಳಕ್ಕೆ ಸಹಿತ ಕೈಯಾಗ ಸಾಮರ್ಥ್ಯ ಇಲ್ಲ, ಆದರೂ ಸಹಿತ ಒದರಾಡ್ತಿರ್ತಾವೆ. ಏನು ಮಾಡಿದ್ರಪ್ಪ? ನಾ ಎಲ್ಲರಿಗೂ ಭಾಳ ಮಂದಿ ಕೇಳ್ತಿರ್ತೀನಿ, ಬಸವ ತತ್ವ ಹೇಳೋರಿಗೆ ಕಾಯ್ಕ ಮಾಡ್ತೀರೇನ್ರಿ ಅಂತ ಕೇಳಿದೆ ಒಬ್ಬರಿಗೆ. ಇಲ್ಲೇ ಸಿಂಧನೂರಾಗ ಒಂದಿಷ್ಟು ಮಂದಿ ಭೇಟಿಯಾಗಿದ್ದರು ನನಗೆ. ಕಾಯ್ಕ ಮಾಡ್ತೀರೇನು ಅಂತ ಕೇಳಿದೆ. ಕೇಳಿದ ಕೂಡಲೇ ಅವ್ರಂದರು ಮಾಡ್ತೀವಲ್ರಿ ಅಂದರು. ಏನು ಮಾಡ್ತೀರಿ ಅಂತ ಕೇಳಿದೆ. ಏನಿಲ್ಲರಿ ಈಗ ರಿಟೈರ್ ಆಗ್ಯವರಿ ಅಂತಂದರು. ಪೆನ್ಷನ್ ಬರ್ತಿರ್ಬೇಕಲ್ರಿ ಅಂತಂದು ನಾನು. ಹಾಂ ಪೆನ್ಷನ್ ಬರ್ತೈತ್ರಿ, ಅದರಾಗ ಅದೀವ್ರಿ ಅಂದರು. ಮತ್ತು ಪೆನ್ಷನ್ ತಿನ್ನೋದು
ಬಸವ ತತ್ವದಾಗ ಕುಂದ್ರಂಗಿಲ್ಲಲ್ಲ ಅಂತ ಅಂದೆ ನಾವಾಗ. ಅದು ಹೆಂಗ್ರಿ ಅಂದ್ರೆ ಅವರು ಬಸವಣ್ಣ ಹೊನ್ನಿನೊಳಗೊಂದರೆಯ, ಅನ್ನದೊಳಗೊಂದು ಅಗುಳ, ಒಳಗೊಂದು ಎಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದೆನಾದಡೆ ನಿಮ್ಮ ಆಣೆ ನಿಮ್ಮ ಪ್ರಮತರಾಣೆ. ನಾಳೆಗಂತ ಏನೂ ಇಡಬಾರ್ದಪ್ಪ, ಇವತ್ತ ಮುಗಿಸ್ಬೇಕು. ಇದು ಬಸವ ತತ್ವ. ಮತ್ತು ನೀ ಕೆಲಸ ಮಾಡ್ಲಾರ್ದ ಪುಕ್ಕಟ್ಟ ಜಡ್ಯಾಕೆ ಹತ್ತಿದ್ದು ಹೆಂಗೆ ಬಸವ ತತ್ವದಾಗ ಹಿಂಗಾತನ್ರಿ ಅದವ್ರ ನಾವು ಏನೋ ತಿಳ್ಕೊಂಡಿದ್ದೀವಿ ಬಸವಣ್ಣವ್ರ ತತ್ವ. ನೀ ಬಸವಣ್ಣವ್ರ ತತ್ವ 100ಕ್ಕೆ 100 ಆಚರಣೆ ಮಾಡ್ತಿದ್ದೆ ಅಂದ್ರೆ ನನಗೆ ಹೇಳು. ಏನು ಕಾಯ್ಕ ಮಾಡ್ತಿದ್ದಪ್ಪ? ಕಾಯ್ಕೇನೂ ಇಲ್ಲ. ಎಲ್ಲಿ ಸಿಗ್ತೈತಿ? ಮನೆಯಲ್ಲಿ ಮಹಾಮನೆ. ಹೆಂಗೆ ಮಾಡೋದು? ಅವನು ಒಬ್ಬಂದು ಒಂದು ಗಿರಾಕಿ ತಯಾರು ಮಾಡೋದು. ನಿಮ್ಮ ಮನ್ಯಾಗ ಮಹಾಮನೆ ಮಾಡು ನೀ ತಿಂಗಳಂತ. ಏನು ನನಗೇನು ಖರ್ಚು ವೆಚ್ಚ ಜಮಾ ಏನೂ ಬೇಡ್ರಿ, ಕೈ ಮ್ಯಾಗ ಸಕ್ಕರೆ ಇಟ್ಟುಬಿಡ್ರಿ ಸಾಕು. ನಾವು ಚಿಂತನೆ ಮಾಡ್ತೀವಿ, ನೀವು ಸಕ್ಕರೆ ಪ್ರಸಾದ ಕೊಟ್ಬಿಡ್ರಿ. ಎದ್ದು ಹೋಗೋದ್ರಾಗ ಏನು ಒಂದೊಂದು ಕಪ್ ಚಹಾ ಕೊಟ್ಟರು ನಡೀತೈತೆ, ಏನು ತೊಂದರೆ ಇಲ್ಲ. ಅನ್ಕೋತ ಹೋಗೋದ್ರಾಗ ಒಂದಿಷ್ಟು ಪ್ರಸಾದ ಮಾಡಿದ್ರೆ ಬೆಸ್ಟ್ ಆಕೈತೆ. ಯಾಕಂದ್ರೆ ದೂರದವರು ಬಂದಿರ್ತಾರೆ, ಒಂದು 10,000 ರೂಪಾಯಿ ಟೊಪ್ಪಿಗೆ ಹಾಕಿ ಹೋಗ್ತಾರೆ. ಪದ್ಧತಿ. ನಾನು ಬಸವಣ್ಣನವರ ತತ್ವಗಳಿಗಾಗಿ ಜೀವನವನ್ನೇ ಮುಡುಪಾಗಿಟ್ಟವ. ಬಸವಣ್ಣವ್ರಂಗೆ ಬದುಕಬೇಕಂದವ, ಮಾತಾಡ್ಬೇಕಂದವ್ರಲ್ಲ. ನಾನು ಬಸವಣ್ಣವ್ರಂಗೆ ಬದುಕಬೇಕಂತೀನಿ. ಎಷ್ಟು ವರ್ಷ ಕಳೆದಿರಿ, ಯಾವ ಸ್ಥಳದೊಳಗದಿರಿ ಅಂತ ಕೇಳಿದ್ನಿ ಅವ್ರಿಗೆ. ಏನು ಭಕ್ತಿ ಸ್ಥಳದೊಳಗದಿರೋ, ಮಾಹೇಶ್ವರ ಸ್ಥಳದೊಳಗದಿರೋ, ಏನು ಪ್ರಾಣಲಿಂಗಿ ಸ್ಥಳದೊಳಗದಿರೋ, ಪ್ರಸಾದಿ ಸ್ಥಳದೊಳಗದಿರೋ, ಶರಣ ಸ್ಥಳದೊಳಗದಿರೋ, ಐಕ್ಯ ಸ್ಥಳಕ್ಕೆ ಏರಿರೋ, ಯಾವ ಸ್ಥಳಕ್ಕೆ ಏರಬೇಕಾದ್ರೆ ಏನು ಬಿಡಬೇಕು, ಏನು ಹಿಡಿಬೇಕಪ್ಪ ಹೇಳ್ರಿ ನನಗೊಂದು ಜರ. ಇದೇನು ಭಾಳ ಗದ್ದಲಕ್ಕೆ ಬೀಳಂಗೆ ಕಾಣ್ತೈತ್ರಿ ಅಜ್ಜವ್ರ. ನಾವು ಒಂದು 10-20 ವಚನ ಬೈಪಾಟ್ ಮಾಡೀವ್ರಿ. ಜಾತಿ ಒಂದಿಷ್ಟು ಅದಾವು, ಮೂಢನಂಬಿಕೆ ಮ್ಯಾಗ ಒಂದಿಷ್ಟು ಅದಾವು, ಅದನ್ನು ಜಡ್ಕೊತ ಅಡ್ಡಾಡ್ತೀವಿ. ಎಷ್ಟು ದಿವಸ ನಡೆದಾವ್ರಿ ನಮ್ಮ ಅಂದರು. ಇನ್ನು ಅವನು ಬಿಡ್ರಿ, ಬಿಟ್ಟು ಬಸವಣ್ಣ ಹೇಳಿದಂಥ ನಿಜವಾದ ತತ್ವವನ್ನು ಆಚರಣೆ ಒಳಗೆ ತೊಗೊಂಡು ನಾನು ನನ್ನ ಜೀವನವನ್ನು 100ಕ್ಕೆ 100 ಬಸವಣ್ಣನ ತತ್ವ ನನಗೆ ಆಚರಣೆಯಲ್ಲಿ ತರಲಿಕ್ಕೆ ಆಗೋದಿಲ್ಲ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ಯಾಕಂದ್ರೆ ಬಸವಣ್ಣವ್ರು ಅಂದು ಹೇಳ್ಯಾರ, ಇಂದಿಂಗೆ ನಾಳಿಂಗೆ ಬೇಕೆಂದೆ. ನನಗದು ಜಮಾಸೋದಿಲ್ಲ. ನನ್ನ ಮಠದಾಗ 1,000 ಜನ ಕೆಲಸ ಮಾಡ್ತಾರೆ. ತಿಂಗಳಿಗೆ 2 ಕೋಟಿ ರೂಪಾಯಿ ಪಗಾರ ಮಾಡ್ಬೇಕು ನಾನು. ಇಂದಿಂಗೆ ನಾಳಿಂಗೆ ಬೇಕೆಂದೇನ ಆದಡೆ ಅಂದ್ರೆ ಏನು ಅಡ್ಡ ಬೀಳ್ಳೆ ಅವ್ರು ಮುಂದೆ ನಾಳಿಗೆ ಇಷ್ಟು ಮಂದಿ ಪಗಾರ ಎಲ್ಲಿಂದ ತಂದು ಕೊಡಲಿ? ನನಗೆ ಇಡಬೇಕಾಕೈತಿ ನಾಳೆ ಸಲಾಗಿ ಒಂದಿಟ್ಟು. ಕಡೆಗೆ ತಿಂಗಳು ಕೊನೆತನಾರ ಇಟ್ಟು ಇಡಬೇಕಾಕೈತಿ. ಅದಕ್ಕೆ ಕೆಲವೊಂದು ಕಾಲಾತೀತವಾದಂಥ ವಿಷಯಗಳನ್ನು ಬಿಡಬೇಕು. ಬಸವಣ್ಣವ್ರ ನೀತಿಯೊಳಗೆ ಸಕಾಲಿಕ ನೀತಿ, ಸಾರ್ವಕಾಲಿಕ ನೀತಿ ಅಂತೈತಿ. ಸಾರ್ವಕಾಲಿಕ ಅಂತೈತಲ್ಲ, ಅದು ಎಂದೂ ಬದಲಾಗೋದಲ್ಲ. ಅದನ್ನು ನಾವು ಎಂದೂ ಚಾಚು ತಪ್ಪದೆ ನಮ್ಮ ಜೀವನದಲ್ಲಿ ಪಾಲಿಸಬೇಕು. ನಾನು ಕಾಯಕ ಮಾಡ್ತೇನೆ, ದಿನಾಲೂ ಒಕ್ಕಲ್ತನ ಮಾಡ್ತೀನಿ, ಗೋಶಾಲೆಯೊಳಗೆ ಕೆಲಸ ಮಾಡ್ತೀನಿ, ಮತ್ತು ಬೇರೆ ಬೇರೆ ಕಾಯಕಗಳನ್ನು ನನಗೇನೂ ಇಲ್ಲಂದ್ರೂ ಒಂದು 100 ಪ್ರಕಾರದ ಕೆಲಸ ಬರ್ತಾವೆ. ಗೌಂಡಿ ಕೆಲಸ ಮಾಡ್ತೀನಿ ನಾನು, ಬಡಗೇರಿ ಕೆಲಸ ಮಾಡ್ತೀನಿ, ಎಲೆಕ್ಟ್ರಿಸಿಟಿ ಕೆಲಸ ಮಾಡ್ತೀನಿ, ಟ್ರ್ಯಾಕ್ಟ್ರ್ ಹೊಡಿತೀನಿ, ಅಗ್ರೋ ಪ್ರೊಸೆಸಿಂಗ್ ಕೆಲಸ ಮಾಡ್ತೀನಿ. ಎಲ್ಲಿ ಕಡಿಮೆ ಬೀಳ್ತೈತೆ ಅಲ್ಲಿ ನಾ ಯಾವುದಾದ್ರೂ ಕಾಯಕ ಮಾಡ್ತೇನೆ. ನಾನು ಮಾಡಲಾರ್ದ ಮತ್ತೊಬ್ರಿಗೆ ಹೇಳಕ್ಕೆ ಹೋಗೋದಿಲ್ಲ. ಅದಕ್ಕೆ ಅರ್ಥ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ನಾ ಪುಣ್ಯಾತ್ಮರಿಗೆ. ಮತ್ತೊಬ್ಬರಿಗೆ ಮಾತಾಡ್ಬೇಕಾದ್ರೆ ನೀವೇನು ಮಾಡ್ತೀರಿ ನೋಡ್ಕೊರಿ ಒಂದು ಸ್ವಲ್ಪ. ಎರಡನೇದು ನಾನು ಅವ್ರಿಗೆ ಕೇಳ್ತೀನಿ, ಅಲ್ರಿ ಬಸವ ತತ್ವ ಅಂತಿರಲ್ಲ, ಬಸವ ತತ್ವದೊಳಗೆ ದಾಸೋ ಅಂತೈತಿ, ಮಾಡ್ತೀರೇನು ಮನ್ಯಾಗ ಅಂತ ಕೇಳಿದೆ. ಹುಣ್ಣಿಮೆಗೆ ಅಮಾಸಿಗೆ ನಮ್ಮ ಮನೆ ಗುರುಗಳು ಸ್ವಾಮಿಗಳು ಬರ್ತಾರೆ, ಅವತ್ತು ನಾವು ತೀರ್ಥ ತೊಗೊಂಡು ಅವ್ರಿಗೆ ಊಟ ಮಾಡಿಸ್ತೀವಿ ರೀ. ಇದು ದಾಸೋಹನ ಅಂತ ಕೇಳಿದ್ದು ನಾನು. ದಾಸೋಹ ಅಂದ್ರೆ ಸತ್ಯ ಶುದ್ಧ ಭಾವನೆಯಿಂದ ಕಾಯಕವನ್ನು ಮಾಡಿ ಗಳಿಸ್ಕೊಂಡು ಬಂದದ್ರಾಗ ಮೊದಲ ಯಾರಾದರೂ ಅವಶ್ಯಕತೆ ಉಳ್ಳಂಥ ವ್ಯಕ್ತಿಗೆ ಊಟ ಮಾಡಿಸಿ ಉಳಿದದ್ದನ್ನು ನೀವು ಉಣ್ಬೇಕಂತೈತಿ. ಹಿಂಗೇನಾರು ಮನ್ಯಾಗ ದಿನ ಯಾರಿಗಾರು ಊಟ ಮಾಡಿಸ್ತೀರೇನು ಅಂತ ಕೇಳಿದೆ. ಇಲ್ಲರಿ ನಮ್ಮ ಮನ್ಯಾಗ ಮಾಡು. ಯಾರ್ಯಾರು ಇವ್ರು ಹೇಳ್ತಾರಲ್ಲ ಇವ್ರಿಗೆಲ್ಲರಿಗೆ ಕೇಳಿದ್ನ. ಕೆಲವು ಮಂದಿ ಸ್ವಾಮಿಗಳು ಮಠದಾಗ ದಾಸೋಹ ಸಹಿತ ಇಟ್ಟಿಲ್ಲ. ನಾ ಹೇಳಿದೆ, ಮಠದಾಗ ಕೋಟಿಗಟ್ಟಲೆ ಸಂಪತ್ತೈತಿ, 10 ಮಂದಿ ಬಂದು ಭಕ್ತರಿಗೆ ಪ್ರಸಾದ ಇಲ್ಲ. ಬರ್ರಿ ನಮ್ಮ ಮಠದಾಗ ದಿನ 5,000ದಿಂದ 10,000 ಮಂದಿಗೆ ಪ್ರಸಾದ ಮಾಡಿಸ್ತೀನಿ, ಎಂದೂ ಕಡಿಮೆ ಬಿದ್ದಿಲ್ಲ. ಕೊಟ್ಟವನು ಬಸವಣ್ಣ, ಉಣ್ಣವನು ಬಸವಣ್ಣ ಅಂತೀನಿ ನಾನು. ದಿನ 10,000 ಮಂದಿ ಊಟ ಮಾಡಿ ಹೋಗ್ತಾರೆ, ಪ್ರಸಾದ ತೊಗೊಂಡು ಹೋಗ್ತಾರೆ. ನಾವೆಂದೂ ಆ ಭಾವನೆಯನ್ನು ತಾಳಿಲ್ಲ. ಕೊಡವನು ಅವನ, ತೊಗೊಂಡವನು ಅವನ ಅಂತ. ಅಷ್ಟೇ ಅಲ್ಲ, ಅವ್ರಿಗೆ ಕೇಳಿದ್ನ, ಬಸವಣ್ಣ ಸಮಾನತೆಯನ್ನು ಹೇಳ್ಯಾನ, ಏನರ ನಿಮ್ಮ ಜೀವನದೊಳಗೆ ಆಚರಣೆಯಲ್ಲಿ ತಂದಿರೇನು ಅಂತ ಕೇಳಿದೆ. ಸ್ವಾಮಿಗಳಿಗೆ ಕೇಳಿದೆ, ಯಾರಿದು ಹೇಳ್ತಾರಲ್ಲ ಸ್ವಾಮಿಗಳಿಗೆ,
ಭಾಳ ಚಂದಾಗ ಹೇಳ್ತಿರ್ತಾರೆ. ಅಲ್ಲೆಲ್ಲಿ ದೊಡ್ಡ ದೊಡ್ಡ ಮಠಗಳು ಕಟ್ಕೊಂಡಾರ. ಸಮಾನತೆ ಏನು ತಂದಿರನಂತ ಕೇಳಿದೆ. ಏನೂ ಇಲ್ಲ. ಎಲ್ಲಿ ಸಮಾನತೆ? ನಾಂದೆ 12ನೇ ಶತಮಾನದೊಳಗೆ ಬಸವಣ್ಣ ಸ್ತ್ರೀ ಪುರುಷ ಸಮಾನತೆ ಹೇಳ್ಯಾನ, ವರ್ಣ ಸಮಾನತೆಯನ್ನು ಹೇಳ್ಯಾನ, ಜಾತಿ ಸಮಾನತೆಯನ್ನು ಹೇಳ್ಯಾನ, ವರ್ಗ ಭೇದವನ್ನು ಬಿಟ್ಟುಕೊಡ್ರಿ ಅಂತ ಹೇಳ್ಯಾನ. ನೀವೇನು ದಿನ ಪ್ರವಚನ ಮಾಡ್ಕೋತ ಅಡ್ಡಾಡ್ತಿರಲ್ಲ ಬಸವಣ್ಣವ್ರ ಹೆಸರಲ್ಲೇ, ಏಸು ಮಂದಿ ಸಮಾನತೆ ತಂದಿರಿ ಅಂತ ಕೇಳಿ. ನಿಮ್ಮ ಮಠಕ್ಕೆ ಒಬ್ಬ ಹೆಣ್ಮಗಳನ್ನು ಮಾಡಬೇಕಾಗಿತ್ತಲ್ಲ, ಮಾಡಿರೇನಂತ ಕೇಳಿದೆ. ಸ್ತ್ರೀ ಪುರುಷ ಸಮಾನತೆ ಹೇಳ್ಯಾನಲ್ಲ ಬಸವಣ್ಣ, 800 ವರ್ಷದಾಗ ಒಬ್ಬರು ಮಾಡಿಲ್ರಿಪ್ಪ. ಇದೆಂಥ ಸಮಾನತೆ? ನಾ ಕೇಳಿದೆ, ನಿಮ್ಮ ಮಠಕ್ಕೆ ನಿಮ್ಮ ಅಣ್ತಂಬರು ನಿಮ್ಮ ಮನೆಯವ್ರನ್ನ ಬಿಟ್ಟು ಹೊರಗಿನವ್ರನ್ನ ಯಾರನ್ನಾರ ಎಂದರ ಮಾಡಿರೇನು ಉತ್ತರಾಧಿಕಾರಿ ಅಂತ ಕೇಳಿದೆ. ಹರಳಯ್ಯನವ್ರನ್ನ ಮನೆಯವ್ರನ್ನ, ಸಮಗಾರ ಹರಳಯ್ಯನ ಮನೆಯವ್ರನ್ನ, ಮಡಿವಾಳ ಮಾಚಿದೇವರ ಮನೆಯವ್ರನ್ನ, ಹಡಪದ ಅಪ್ಪಣ್ಣನ ಮನೆಯವ್ರನ್ನ ಕರ್ಕೊಂಡು ಬಂದು ಉತ್ತರಾಧಿಕಾರಿ ಮಾಡಿರೇನಂತ ಕೇಳಿದೆ. ಇಲ್ರಿ ಅಂದ. ಮತ್ತು ಹೆಂಗೆ ಬಸವ ತತ್ವ ಹೇಳಕ್ಕೆ ಯೋಗ್ಯರಾಕಿರಿ ನೀವು ಅಂತ ಕೇಳಿ. ನಿಮ್ಮ ಮಠದೊಳಗೆ ನೌಕರರ ಯಾರದಾರ ಅಂತ ಕೇಳಿದೆ. ಎಲ್ಲ ಮೇಲ್ವರ್ಗದವರೇ ಅದಾರ್ರಿ ಅಂದ. ಬಾ ಅಂದೆ, ನಮ್ಮ ಮಠಕ್ಕೆ ಬರ್ರಿ. ನಮ್ಮ ಮಠದ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರು ವಡ್ರವದಾನ, ನಮ್ಮ ಮಠದ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರು ಸಮಗಾರ ಸಮಾಜದವದಾನ. ತಿಂಗಳ ಏನೂ ಇಲ್ಲ ಅಂತಂದ್ರು 10 ಕೋಟಿ ರೂಪಾಯಿದು ವ್ಯವಹಾರ ಅವರ ನೋಡ್ಕೋತಾರೆ. ನನಗೆ ಯಾವಾಗಾರ ಅವಶ್ಯಕತೆ ಬಿದ್ದರೂ ಫೋನ್ ಮಾಡಿ ಕೇಳ್ತಾರೆ ಇರ್ಲಿಕ್ಕಂದ್ರೆ. ಎಲ್ಲ ಕೆಳಗಿನ ಸ್ಟಾಫ್ನು ಸಹಿತ ಎಲ್ಲ ಜಾತಿಯವ್ರು ಅದಾರ, ಈ ಜಾತಿಯವ್ರು ಇಲ್ಲ ಅನ್ನಂಗಿಲ್ಲ. 1000 ಜನ ಅದಾರ ನಮ್ಮ ಮಠದೊಳಗೆ. ಬೇರೆ 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 ಪ್ರಕಲ್ಪದ ಕೆಳಗೆ ಕೆಲಸ ಮಾಡೋರು. ನಾ 200 ಊರುಗಳು ದತ್ತಕ್ಕೆ ತೊಗೊಂಡಿನ ಸಾಲಿ. ಓದಾಕ ಬರಲಾರ್ದ ಮಕ್ಕಳಿಗೆ ಪ್ರತಿಯೊಂದು ಸಾಲಿಗೆ ಒಬ್ಬ ಟೀಚರ್ ಮಠದಿಂದ ಇಟ್ಟಿ ನಾನು. 200 ಹಳ್ಳಿಗಳಲ್ಲಿ ಪ್ರತಿಯೊಂದು ಸಾಲಿಗೂ ಒಬ್ಬ ಟೀಚರ್ ನಮ್ಮವ್ರು. ನನಗೇನು ಸಿಗೋದಾದ್ರೆ ಏನೂ ಸಿಗೋದಿಲ್ಲ. ನಾ ಭಿಕ್ಷಾ ಬೇಡ್ಕೊಂಡು ಬಂದು ಅವ್ರಿಗೆ ಪಗಾರ ಕೊಡ್ತೀನಿ. ಅವ್ರ ಮಕ್ಕಳಿಗೆ ಊರಾನವ್ರು ಏನದಾರಲ್ಲ ಮಕ್ಕಳಿಗೆ ಕಲಿಸ್ಬೇಕು, ಯಾವ ಹುಡುಗರ ಜೀವನನೂ ಹಾಳಾಗಬಾರ್ದು, ಇಷ್ಟ ಕಳ್ಕಳಿದ. ಇದು ಬಸವಣ್ಣನ ತತ್ವ. ನನ್ನಲ್ಲಿ ಮೇಘಾಲಯದಿಂದ 200 ಮಕ್ಕಳದಾವ. ಈಗ ಅವ್ರಿಗೆಲ್ಲರಿಗೆ ವರ್ಷ ಏನೂ ಇಲ್ಲಂದ್ರೂ ಒಂದು ಹುಡುಗ 50,000 ರೂಪಾಯಿ ಖರ್ಚು ಮಾಡ್ತಾನೆ. ಚಲೋ ಕೇಟ್ರಿಂಗ್ ಕಾಲೇಜ್ಗೆ ಹಾಕಿ ಅವ್ರನ್ನ ಕಲಿಸಿ ಅವ್ರ ಕಾಲ ಮ್ಯಾಗ ನಿಲ್ಲಿಸಿ ನೌಕರಿ ಹಚ್ಚಿ ಅವ್ರ ಮನೆಗೆ ಕಳಿಸ್ತೇನೆ. 15 ವರ್ಷ ಆತಿ ಕೆಲಸ ಮಾಡೋಕ್ಕೈತಿ. ಯಾರಿಗೆ ತಂದಿಲ್ಲ ತಾಯಿ ಇಲ್ಲ ಅಂಥ ಮಕ್ಕಳನ್ನು ಕರ್ಕೊಂಡು ಬಂದು ಅವ್ರಿಗೆ ಉಣಿಸಿ ತಿನ್ನಿಸಿ ಸಾಲಿ ಕಲಿಸಿ. ಇದು ಬಸವಣ್ಣನ ತತ್ವರಪ್ಪ. ನೀವು ಮಕ್ಕಳಿಗೆ ಫೀ ತೊಗೋತೀರಿ, 1,000 ರೂಪಾಯಿ ಕೊಟ್ಟರು ಸಹಿತ ಕಡಿಮೆ ಕೊಟ್ಟರೆ ನಡೆಯಂಗಿಲ್ಲ. ಮತ್ತು ಹೇಳ್ತಾರೆ ಜ್ಞಾನದ ದಾಸೋಹ ಮಾಡ್ತಾರೆ ಸ್ವಾಮಿಗಳಂತ. ಇವ್ರು ರೊಕ್ಕ ತೊಗೊಂಡು ಸಾಲಿ ಕಲಿಸೋದಿದೆ ಜ್ಞಾನದ ದಾಸೋಹನೇ ಅಲ್ಲ. ಬಸವಣ್ಣ ಇದನ್ನು ಮಾಡೋಕ್ಕೆ ಹೇಳಿದ್ನ ಇಲ್ಲ. ಈ ತತ್ವ ಹೇಳಿಲ್ಲ ಬಸವಣ್ಣ. ಬರ್ರಿ ಅಂತ ಹೇಳಿದ್ನ, ಕಲಿಸೋನು ಎಲ್ಲರೂ ಕೂಡಿ. ಇಲ್ದವ್ರ ಕಡೆಯಿಂದ ಏನು ರೊಕ್ಕ ತೊಗೊಳೋದ್ರಿ? ಒಬ್ಬ ಸ್ವಾಮಿಗಳಿಗೆ ಕಂಡಾಪ್ಟಿ ಜಮೀನು ಕೊಟ್ಟೊಬ್ಬವ ಇಲ್ಲೇ ನಿಮ್ಮ ಮಗ್ಗಲ್ದಾಗ 25 ಎಕರೆ ಭೂಮಿ ದಾನ ಮಾಡಿದೊಬ್ಬ. ಆ ದಾನ ಮಾಡಿದ ಮುದುಕನ ಮೊಮ್ಮಗ್ಗ ಸಾಲ್ಯಾಗ ಒಂದು 10,000 ರೂಪಾಯಿ ಫೀ ಕಡಿಮೆ ಬಿದ್ದರೆ ಮನೆಗೆ ಹೊಳೆ ಕಳಿಸಿದ್ರು. ಇದು ಬಸವ ತತ್ವ ಹೇಳೋರು. ಬಸವ ತತ್ವ ಹೇಳೋರ ಗತಿ ಇದು. ನಾ ಈಗ ಹೆಸರು ಹೇಳೋದಿಲ್ಲ, ವೇಳೆ ಬಂದಾಗ ಹೇಳ್ತೀನಿ. ಎಲ್ಲರೂ ಅವ್ರನ್ನೂ ಕರ್ಕೊಂಡು ಬಂದು ಮ್ಯಾಗ ಕುಂದ್ರಿಸಿ ಹೇಳ್ತೇನೆ. ಪುಣ್ಯಾತ್ಮರು ಹಿಂಗೆ ಮಾಡಿದ್ರಂತ ಮಾಡಬಾರ್ದು. ಬಸವಣ್ಣ ನಮಗಿದನ್ನು ಕಲಿಸ್ಲಿಲ್ಲ. ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಬಸವಣ್ಣ ಹೇಳ್ದ. ನಾನು ಅದಕ್ಕಂತ ನಮ್ಮ ಕೈಯಿಂದ ಎಷ್ಟು ಸಾಧ್ಯಕ್ಕತ್ತೆ ಅಷ್ಟು ಮಾಡೋಣ. ನಮ್ಮ ಮಠದಾಗ ನೀವೆಲ್ಲರ ಕೇಳಿರಿ ಅಂದ್ರೆ 200 ರಸ್ತಾದನ್ನು ಬಿಡಾಡಿ ನಾಯಿಗಳು ತಂದು ಸಾಕಿನ. ಶ್ವಾನ ಸೇವಾಧಾಮ ಅಂತ ಮಾಡಿ, ಹೆಂಗೆ ಗೋಶಾಲೆ ಐತಲ್ಲ ಹಂಗೆ ನಂದೊಂದು ನಾಯಿ ಶಾಲೆ ಐತಿ. ಯಾವ ಕಾಲು ಮುರಿದು, ಬಾಲ ಕತ್ತರಿಸಿದು, ಕಿವಿ ಕತ್ತರಿಸಿದು, ಹುಣ್ಣಾದು, ಕ್ಯಾನ್ಸರ್ ಆದು ನಾಯಿಗಳನ್ನ ತಂದು ಬಿಡ್ತಾರೆ. ಅವನ್ನೆಲ್ಲ ಉಪಚಾರ ಮಾಡಿ ಚೆಂದಾಗ ಅವನ್ನ ಜೋಪಾನ ಮಾಡ್ತೇನೆ. 200 ನಾಯಿ ಅದಾವ ನನ್ನ ಹತ್ರ. ಭವಿಷ್ಯದೊಳಗೆ ಇನ್ನೂ 1000 ನಾಯಿಗಳಿಗೆ ನಾ ಬದುಕಿಸ್ಬೇಕಂತೀನಿ. ಯಾಕಂತಂದ್ರೆ ಎಲ್ಲಾರ ಗಾಡಿ ಕೆಳಗೆ ಸಿಕ್ಕವು, ಏನು ಜೀವ ಐತಲ್ಲ. ಬಸವಣ್ಣ ಹೇಳಿದ್ದೆ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂಥೇಳಿ. ಬರೇ ಮನುಷ್ಯರಲ್ಲಿ ಅಲ್ಲ, ಸಕಲ ಪ್ರಾಣಿಗಳಲ್ಲಿ.
ಎಲ್ಲನೂ ಸಾಧ್ಯ ಆಕೈತಂತ ನಾವು ಒಟ್ಟು ಅನ್ನೋದಿಲ್ಲ. ನಾ ಹೇಳ್ತೇನಲ್ಲ, ನನಗೆ ಎಷ್ಟು ಆಕೈತೆ ಅಷ್ಟು ಮಾಡ್ತೀನಿ ಅಂತ. ನೀವು ಎಲ್ಲನೂ ಮಾಡೋರು ಅಪ್ಪನಂಗೆ ಮಾತಾಡ್ತಿರಲ್ಲ, ಹಂಗೆ ಮಾತಾಡೋಕೆ ಹೋಗ್ಬೇಡ್ರಿ ಅಂತ ನಾ ಹೇಳ್ತೇನೆ. ನಿಮಗೆ ಎಷ್ಟು ನೀಗ್ತೈತಲ್ಲ ಅಷ್ಟೇ ಮಾತಾಡ್ರಿ. ದಯವಿಟ್ಟು ನಾವು ಬಸವಣ್ಣನ ಅನುಯಾಯಿಗಳು ಅಂತ, ಬಸವ ತತ್ವದ ಅನುಯಾಯಿಗಳು ಎಲ್ಲ ಶರಣರು. ನಾ ಇನ್ನೊಂದು ಮಾತು ಅವ್ರಿಗೆ ಹೀಗೆ ಕೇಳ್ತಿರ್ತೀನಿ, ಬಸವಣ್ಣ ಲಿಂಗಾಯತಾರ, ಸಮಗಾರ ಹರಳಯ್ಯ ಸಮಗಾರಾಗೆ ಉಳಿದ್ನಲ್ಲ ಯಾಕಂತ ನನ್ನ ಪ್ರಶ್ನೆ ಇವತ್ತಿಗೂ. ಮಡಿವಾಳ ಮಾಚಿದೇವ ಮಡಿವಾಳಾಗೆ ಯಾಕೆ ಉಳ್ದು, ಅವ ಯಾಕೆ ಮ್ಯಾಗ ಬರಲಿಲ್ಲ, ಅವ ಯಾಕೆ ಲಿಂಗಾಯತ ಆಗಲಿಲ್ಲ ಅಂತ ನನ್ನ ಪ್ರಶ್ನೆ ಅವ್ರಿಗೆ. ಅವ್ರನ್ನ ಯಾಕೆ ಮಾಡಲಿಲ್ಲಪ್ಪ ನೀವು? ಯಾಕಂದ್ರೆ ಅವರೊಳಗೆ ವ್ಯವಹಾರ ಮಾಡಿಸಿದ್ರಿ ಅಂದ್ರೆ ಇದು ಆಕ್ಕಿದ್ದಿಲ್ಲ. ಹೆಣ್ಗಂಡ ಕೊಡಿಸಿ ಅವ್ರನ್ನ ಕೂಡಿಸಿದ್ರಿ ಅಂದ್ರೆ ಬಸವಣ್ಣ ಹೆಂಗೆ ಕೂಡಿಸಿದ್ದ ಹಂಗೆ ಕೂಡಿಸಿದ್ರಿ ಅಂದ್ರೆ ಆಕ್ಕಿದ್ದಿಲ್ಲ. ಈಗೇನು ನಿನ್ನೆ ಬಂದಿದ್ರಲ್ಲಿ ಇಲ್ಲಿ ಬಂದವ್ರು ನಮ್ಮ ಪತ್ರಕಾರ ಮಿತ್ರ ಕೇಳಿದ್ರು ಅವ್ರಿಗೆ, ಎಷ್ಟು ಮಂದಿ ನಿಮ್ಮ ಮನೆಯೊಳಗೆ ನೀವು ಅಂತರ್ಜಾತಿ ವಿವಾಹ ಮಾಡಿದವ್ರು ಅದಿರಿ? ಒಬ್ಬರದು ಬಾಯಿ ಬಿಚ್ಚಲಿಲ್ಲ. ಅವ್ರನ್ನ ಕೇಳ್ರಿ, ಹಿಂದಾಗಡೆ ನೀವು ಹೇಳ್ತಾರೆ. ಅವ್ರು ನನಗೆ ಹೇಳಿದ್ರು ನಮ್ಮ ಅಜ್ಜ ಅವರು, ಇವ್ರು ಒಂದಿಬ್ಬರು ಮೂವರು ಅವ್ರನ್ನ ಜಗ್ಗಾಡಿದಾರೆ. ಅವ್ರನ್ನ ಮಾತಾಡೋದು ಸುಲಭ ರೀ, ಮಾಡೋದು ಭಾಳ ಕಷ್ಟ ಐತಿ. ಒಬ್ರು ಹೇಳಿದ್ರಂತ ನಮ್ಮ ಮನ್ಯಾಗ ಆಗೈತ್ರಿ ಅಂತ. ಅವ್ರ ಮನ್ಯಾಗ ಆಗೈತೆ ಅಂತಂದ್ರೆ ಮಾಡಿದ್ದಲ್ಲ, ಅದು ಆಗಿದ್ದಂತ ಹೇಳಿದ್ನ. ಮಾಡಿದ್ದಕ್ಕೆ ಆಗಿದ್ದಕ್ಕೆ ಭಾಳ ಅಂತರ ಇರ್ತೈತಿ. ನನ್ನ ಹತ್ರ ಬರ್ರಿ, ಯಾಕಂದ್ರೆ ಅದು ಓಡೇ ಹೋಗೈತಿ ಆಗೈತೆ ಅಂತಂದಾಗ ನೀವೇನು ಮಾಡಿರಿ ಅದ್ರಾಗ? ಒಬ್ಬವ ಚುರುಮುರಿ ತೊಗೊಂಡು ನಿಂತಿದ್ನಂತ ಹೊಳ್ಯಾಗ, ಆ ದಡಗನ ಕೈಗೇನೋ ಕಡಿತನ ಬೆತ್ತು ಚುರುಮುರಿ, ಗೋಳೆ ಮಾಡ್ಕೊಳಕ್ಕೆ ಹೋದ, ಹರ್ಕೊಂಡು ಹೋತು, ಗಂಗಾರ್ಪಣೆ ಮಸ್ತು ಅಂದಂತ. ತಿಳಿತಾನಿದ್ರ ಅರ್ಥ ನಿಮ್ಗೆ? ಇವು ಸಮಾನತೆ ಅಲ್ಲ, ಇಂಥ ನಾಟಕ ಮಾಡೋಕ್ಕೆ ಹೋಗ್ಬೇಡ. ನನ್ನ ಹತ್ರ ಬರ್ರಿ, ನಾ ವರ್ಷ 4-8 ಲಗ್ನ ಅಂತರ್ಜಾತಿ ಲಗ್ನ ಮಾಡಿದಾಗ ಮಾಡಿಸ್ತೇನೆ. ಮತ್ತು ಅದು ಅವರು ಪ್ರೀತಿಸಿ ಬಂದವ್ರು ಅಲ್ಲ. ನಾನು ಹೇಳ್ತೀನಿ, ಈ ಹುಡುಗಿ ಐತಿ, ಈ ಹುಡುಗ ಅದಾನ, ಇಬ್ಬರಿಗೆ ಜಮಾಸ್ತೈತೆ ಅಂತ ನೋಡ್ರಿ ಅಂತ 2 ಮನೆಯವ್ರಿಗೆ ಹೇಳ್ತೀನಿ. ಹೇಳಿ ಸಮಗಾರ ಮನೆಯವ್ರಿಗೆ ಮತ್ತು ಬಣಿಜ್ಗಾರ ಮನೆಯವ್ರಿಗೆ ಇದು ಮಾಡಿಸ್ತೇನೆ, ಸಮಗಾರಿಗೆ ಮತ್ತು ಬ್ರಾಹ್ಮಣರಿಗೆ ಮಾಡಿಸ್ತೇನೆ. ಬಸವಣ್ಣವ್ರು ಮಾಡಿದ್ರಲ್ಲ, ನಾವು ಯಾಕೆ ಮಾಡೋದು? ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕ್ರಿ. ಯಾಕೈತಿ, ಯಾಕೆ ಆಗೋದಿಲ್ಲ? ಅದಕ್ಕೆ ಯಾವುದನ್ನು ಮಾಡೋಕ್ಕಾಗೋದಿಲ್ಲ ಅಲ್ಲ, ಅದನ್ನ ಮಾತಾಡೋಕ್ಕೆ ಹೋಗ್ಬಾರ್ದು. ಕೆಲವು ಮಂದಿ ಆಯುಷ್ಯದಾಗ ಏನೂ ಮಾಡೋದಿಲ್ಲ, ಅದ್ರ ಭಯಂಕರ ಮಾತಾಡ್ತಿರ್ತಾವೆ. ಹಂಗೆ ಆಗಬಾರ್ದು. ನಾ ಇನ್ನೂ ಭಾಳ ಹೇಳೋದಿತ್ತು, ಬೇಳೆ ಭಾಳ ಆಗೈತಿ, ಹೇಳೋದಿಲ್ಲ. ನಮ್ಮ ಬಸವಾದಿ ಶರಣರು ನಮಗೆ, ನಾನು ಆರಂಭದಲ್ಲೇ ಒಂದು ಮಾತು ಹೇಳಿದೆ, ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಅಳವಡಿಸಿಕೊಳ್ಳುವೆ, ಮೇಲೆ ತಕ್ಕಡಿ ಭಗವಂತನ ಕೈಯಾಗ. ಏನಂತ? ಈ ಮನುಷ್ಯ ಮಾತಾಡಿದ್ದು ಒಂದ್ರಾಗಿಡ್ತಾನ ತಕ್ಕಡ್ಯಾಗ, ಮತ್ತು ಇವ ಮಾಡಿದ್ದು ಒಂದ್ರಾಗಿಡ್ತಾನ. ಒಂದು ಜವೆ ಕೊರತೆಯಾದಡೆ, ಒಂದು ಗೋಧಿ ಕಾಳಿನಷ್ಟು ಮಾತಿಗೂ ಮತ್ತು ಕೃತಿಗೆ ಕೊರತೆ ಆಯಿತು ಅಂತಂದ್ರೆ, ನೀ ಮಾತಾಡಿದ್ದು ಹೆಚ್ಚಾತು, ಮಾಡಿದ್ದು ಕಡಿಮೆ ಆಯ್ತು ಅಂತಂದ್ರೆ ತಕ್ಕಡಿ ಒತ್ತಟ್ಟು ಇಳಿತೈತಿ. ಒಕ್ಕಡಿ ಹೇಳ, ಇದು ಸಮ ಆಗಲಿಲ್ಲ ಅಂದರೆ ಎನ್ನ ನದ್ದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳ್ಯಾರ. ಹಂಗೆ ನಾ ಅಂತೀನಿ, ನಾವು ಕಡಿಮೆ ಮಾತಾಡಬೇಕು, ಹೆಚ್ಚು ಕೆಲಸ ಮಾಡಬೇಕು. ಆದರೂ ಹ್ಞೂ ಅಂತ ಮಾತಾಡಿ ಏನು ಮಾಡದೇ ಇರೋದು ಸರಿಯಲ್ಲ ಅಂತ ಹೇಳ್ತಾ, ನಮ್ಮ ಸೂಗೂರೇಶ್ವರ ಶ್ರೀಗಳು ಈ ಸಮಾರಂಭಕ್ಕೆ ಬಹಳ ಪ್ರಯಾಸ ಪಟ್ಟಿದ್ದಾರೆ. ಕಳೆದ 15 ದಿನಗಳಿಂದನೂ ಸಹಿತ ಒಂದು ಏನೇನೋ ತೊಂದರೆಗಳು ಬರ್ತಿದ್ದು ಮಾಡ್ತಿದ್ದು, ಸಂಯಮವನ್ನು ಬಿಟ್ಟು ಕೊಡಲಾರ್ದನ ಯಾರ್ಯಾರು ಬಂದರು ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಮಾಡಿದರು. ಇದ್ರ ಜೊತೆಗೆ ತಾವು ಎಲ್ಲ ಸಮಾಜದವರು ಅವ್ರು ಕರೆದಾಗ ಬಂದ್ರಿ. ಇದರ ಜೊತೆಗೆ ಕೆಲವು ರಾಜಕೀಯ ನಾಯಕರು ತಮ್ಮ ತಮ್ಮ ಪರಿಯಲ್ಲಿ ಹಳ್ಳಿಗಳಿಗೆ ಹೋಗಿ, ಕೆಲವು ಜನ ಸ್ವಾಮೀಜಿಗಳು ಸಹಿತ ಹಳ್ಳಿಗಳಿಗೆ ಹೋಗಿ ಕಾರ್ಯಕ್ರಮ ಹೀಗಿದೆ ಬರ್ರಿ, ಬರಲಿ ಬಿಡಲಿ ಜನರ ಇಚ್ಛೆ ಇದೆ ಅಂತ ತಿಳಿಸೋದರ ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ತಾವೆಲ್ಲರೂ ಮಾಡಿದಂಥ ಪ್ರಯತ್ನ, ಅದಕ್ಕೆ ಅಧಿಷ್ಠಾನವಾಗಿ ನಮ್ಮ ಸೂಗೂರು ಅಜ್ಜವರು ಭಾಳ ಕಡಿಮೆ ಮಾತಾಡ್ತಾರೆ. ಇವತ್ತು ಅವರು ಭಾಳ ಮಾತಾಡಬೇಕಾಗಿತ್ತು, ಅವರೇ ಅಧಿಷ್ಠಾನ ಇರೋದ್ರಿಂದ ಅವ್ರು ಮಾತಾಡಲಿಲ್ಲ. ಇರಲಿಲ್ಲ ಅಂದ್ರೆ ಅವ್ರು ಒಳಗೆ ಭಾಳ ರೋಷ ತುಂಬಿತ್ತು. ಇವತ್ತು ಅವ್ರದ್ದು ಯಾವಾಗ ಕಡಿಮೆ ಆತಂದ್ರೆ 15ನೇ ತಾರೀಕಿಗೆ ಕೂಲಿ ಮಂದಿ ಕರ್ಕೊಂಡು ಬಂದು ಏನು ಕಾರ್ಯಕ್ರಮ ಮಾಡಿದ್ರಲ್ಲ, ಮುಗೀತಂದ್ರಿಂದ ನಾವು. ಯಾಕಂತಂದ್ರೆ ಮನ್ರೇಗಾದನ ಮಂದಿ ಕರ್ಕೊಂಡು ಬಂದ್ರಲ್ಲ, ಅವಾಗ ಗೊತ್ತಾತವ್ರು ಹಿಂಗಾತ್ರಿ ಅಂತ.
ಅದಕ್ಕೆ ಅಜ್ಜವ್ರ ಪ್ರಯಾಸ ಎಲ್ಲ ಸ್ವಾಮಿಗಳನ್ನು ಕರ್ಕೊಂಡು ಈ ರಾಜಕೀಯ ಧುರೀಣರನ್ನು ಈ ಕಡೆ ಕುಂತಾರೆ ನೋಡ್ರಿ ಒಂದಿಷ್ಟು ಮಂದಿ. ನಾ ಯಾರ್ದು ಹೆಸರು ತೊಗೊಳೋದಿಲ್ಲ, ಹೆಸರು ತೊಗೊಂಡಂದ್ರೆ ಸ್ವಾಮಿ ಪಾರ್ಟಿ ಒಂದಿಗಿಂದಾರ ಅಂತ ತಿಳ್ಕೊಂಡು. ನಮಗೇನು ಪಾರ್ಟಿ ರೀ? ನಮ್ಮದು ಭಗವಂತನ ಪಾರ್ಟಿ, ದೇವರ ಪಾರ್ಟಿ, ಧರ್ಮದ ಪಾರ್ಟಿ. ಎಲ್ಲರೂ ನಮ್ಮವರ, ಬಂದವರು ನಮ್ಮವರ, ಯಾರಿಗೆ ತೊಂದರೆ ಆಗಿ ಬರಲಿಕ್ಕಾಗಿಲ್ಲ ಅವರು ನಮ್ಮವರ. ಆದ್ದರಿಂದ ಅವ್ರು ಬಹಳ ಪ್ರಯತ್ನ ಪಟ್ಟಾರ. ತಾವೂ ಸಹಿತ ಯಾರ್ಯಾರು ನನಗೆ ಈ ಕೆಲವು ಜನ ಹೇಳಿದ್ರು, ನಮ್ಮ ಒಬ್ಬ ಸಾಯ್ವದಾನ ಇಲ್ಲಿ, ಅವ ತಮ್ಮ ಕಡೆ ಮಂದಿ ಬರ್ತೀವಂತಂದ್ರೆ ಆ ಮಂದಿಗೆ 15 ಮಂದಿಗೆ 15 ಗಾಡಿ ಮಂದಿಗೆ ಸಹಾಯ ಮಾಡ್ಯಾನ ಅವ್ರಿಗೆ. 15 ಗಾಡಿ ಅಂತಂದ್ರೆ 15 ಇಷ್ಟು ಮಂದಿ ನಮ್ಮ ಬರೋ ಇಚ್ಛಾ ಐತ್ರಿ ಸಾಹೇಬ್ರ, ರೊಕ್ಕ ಇಲ್ಲಿ ಕಿಶದಾಗ ನಾ ಕೊಡ್ತೀನಿ ಬರೀ ಖರೆ ನೀವು ಅಂತ ತಿಳ್ಕೊಂಡು. ನಾ ಸಾಹೇಬ್ ಯಾರು ಅಂದ್ರೆ ನಾಳೆ ಕೈ ತೊಳ್ಕೊಂಡು ಬೆನ್ನು ಹತ್ತೀರಿ ನೀವು, ಅವ್ನು ಹೇಳೋದಿಲ್ಲ ಅಂಥವ್ರು ಅದಾರ. ಧರ್ಮ ಪ್ರೇಮಿಗಳು ಅದಾರ, ಅಧಿಕಾರಿಗಳು ಭಾಳ ಮಂದಿ ಅದಾರ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಬಹಳ ಸಹಾಯ ಮಾಡ್ಯಾರಂತ ನಮ್ಮ ಅಜ್ಜವರು ಸುಗುರೇಶ್ವರ ಅಜ್ಜವ್ರು ಹೇಳಿದರು. ವ್ಯಾಪಾರಿ ಪೇಟೆಯೊಳಗೆ ಸಹಾಯ ಮಾಡ್ಯಾರ. ತಾಯಂದಿರನ್ನ ನಾನು ಅಭಿನಂದಿಸಬೇಕು. ಆ ಅವುಗಳು ಬೆಳಗ್ಗೆ ಬಂದು ಆ ಎಲ್ಲ ಶೃಂಗಾರ ಮಾಡುವಂಥ ಕೆಲಸ, ಕಲಶಗಳನ್ನು ತೊಗೊಂಡು ಬರುವಂಥ ಕೆಲಸ, ಮನ್ಯಾಗ ಅವ್ವಗಳು ಹಿಂದೆ ಇಷ್ಟು ಕೆಲಸ ಇರ್ತಾವ್ರಿ ನಿಮ್ಗೆ ಹೇಳ್ತೀನಿ. ಅಂಥದ್ದನ್ನೆಲ್ಲ ಬದಿಗಿಟ್ಟು ಅಪ್ಪಗಳು ಹೇಳ್ತಾರಂತ ತಿಳ್ಕೊಂಡು, ನಮ್ಮ ಸೂಗೂರ ಮುತ್ಯಾವ್ರು ಹೇಳ್ತಾರಂತ ತಿಳ್ಕೊಂಡು ಆ ತಾಯಂದ್ರೆ ಎಲ್ಲರೂ ಸಹಿತ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಈ ಬಸವಾದಿ ಪ್ರಮಥರ ಬೃಹತ್ ಹಿಂದೂ ಸಮಾವೇಶವನ್ನು ಯಶಸ್ವಿಗೊಳಿಸ್ಬೇಕಂತ ತಾವು ಎಲ್ಲರೂ ಇಲ್ಲಿ ಯುವಕರು ಕುಂತಾರೆ. ಕೆಲವು ಮಂದಿ ಇವರು ಬೇರೆ 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 ಮಂಡಳಗಳದವ್ರು ಭಾಳ ಮಂದಿ ಅದಾರ. ಯಾರನ್ನಂತ ಹೇಳಿ ನಾನು, ನೀವೆಲ್ಲರೂ ಅದರೊಳಗಿನವ್ರು ಅದಿರಿ. ನಾ ಹೇಳೋದ್ರಾಗ 10 ಮಂದಿನ ಹೇಳಿದೆ, ಒಬ್ಬ ಬಿಟ್ಟು ನಿಲ್ಲೋ, 10 ಮಂದಿ ಹೇಳಿದ್ದೆಲ್ಲ ಜೀರೋ ಆಕೈತಿ. ಒಂದು ಉಳಿದದ್ದಷ್ಟ ಕೆಲಸ ಮಾಡ್ತೈತೆ. ಅದು ಎಷ್ಟು ಕೆಲಸ ಮಾಡ್ತೈತೆ ಅಂದ್ರೆ ಹೊಳ್ಳಿ ನಾನು ಈ ಕಡೆ ಬರಲಾರ್ದಂಗೆ ಮಾಡ್ತೈತೆ. ಅದಕ್ಕೆ ದಯವಿಟ್ಟು ಯಾರೂ ಆ ರೀತಿ ಭಾವಿಸಬಾರ್ದು. ತಾವೆಲ್ಲರೂ ಕೂಡಿ ಪೂಜ್ಯರ ಆದೇಶದಂತೆ ಎಲ್ಲ ಪೂಜ್ಯರು, ನಾ ಮರೆತು ನೋಡ್ರಿ, ನಮ್ಮವ್ವ ಮರೆಸ್ಕೊಡೋದಿಲ್ಲ ನನ್ನ ಹಂಗೆ. ನಮ್ಮವ್ವ ಒಬ್ಬ ಕೆದಾಳಿಲ್ಲ. ನಮ್ಮವ್ವ ಅಂದ್ರೆ ಇಂದಿರಾ ಗಾಂಧಿ ಇದ್ದಂಗೆ ಅದ. ಈ ಕಡೆ ಅವುಗಳು ಭಾಳ ಮಂದಿ ಅದಾರ, ಅಲ್ಲಿ ಹಿಂದೂ ಕುಂತಾರ. ಈ ಎಲ್ಲ ಪೂಜ್ಯರು ಕೆಲವು ಜನರಿಗೆ ಸುಗುರ ಮುತ್ಯವರು ವಿನಂತಿ ಮಾಡಿಕೊಂಡ್ರ. ಅವ್ರ ವಿನಂತಿಯನ್ನು ಮನ್ನಿಸಿ ನಮ್ಮ ಈ ಬಳ್ಳಾರಿ ಅಜ್ಜ, ಕಲ್ಯಾಣ ಅಜ್ಜ ಪಜ್ಜ ಏನದಾರಲ್ಲ, ಅವ್ರು ಮಾತಾಡ್ಬೇಕಾಗಿತ್ತು. ಅಚ್ಚಿ ಊರಾಗ ಮಳೆ ಬಂತಂತ ಸುದ್ದಿ ಬಂತು, ಭಾರಿ ಮಳೆ ಬೀಳಕತ್ತೈತಿ, ಅದಕ್ಕೆ ಉಳ್ದವ್ರದ್ದೆಲ್ಲ ಕ್ಯಾನ್ಸಲ್ ಮಾಡಿರಿ, ಸ್ವಾಮಿಗಳು ಮಾತಾಡಲಿ ಅಂದರು. ನಾ ಮಾತಾಡಕತ್ತಣ್ಣ ಅದು ಹೋತು. ಏನು ಮಾಡೋದು? ನಾ